ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಕೊನೆಯ ಅಧ್ಯಾಯವಾದಂತಹ ಮೋಕ್ಷ ಸನ್ಯಾಸ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದೇವೆ. ಕಳೆದ 17 ಅಧ್ಯಾಯಗಳಲ್ಲಿ ಭಗವಾನ್ ಶ್ರೀಕೃಷ್ಣನು ಬೇರೆ ಬೇರೆ ರೀತಿಯಾದಂತಹ ಯೋಗಗಳ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಾನೆ. ಇವೆಲ್ಲವುಗಳ ಮೂಲಕ ಹೇಗೆ ಭಕ್ತಿಯೋಗವು ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಸುಲಭವಾದದ್ದು ಎಂಬುದನ್ನು ನಾವು ತಿಳಿದಿದ್ದೇವೆ. ಈ 18ನೇ ಅಧ್ಯಾಯದಲ್ಲಿ ಕಳೆದ 17 ಅಧ್ಯಾಯಗಳಲ್ಲಿ ನಾವು ಏನನ್ನು ಅರಿತಿದ್ದೇವೆಯೋ ಅದರ ಸಾರಾಂಶವನ್ನು ನೀಡಲಾಗುತ್ತಿದೆ. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿ ಆತನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ನಿರಂತರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನ ಧಾಮಕ್ಕೆ ಹೋಗುವುದೇ ಜೀವನದ ಪರಮ ಗುರಿ ಎಂಬುದನ್ನು ನಾವು ಈ ಅಧ್ಯಾಯದ ಮೂಲಕ ಅರಿತುಕೊಳ್ಳಬಹುದು. ಅರ್ಜುನನು ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು, ಕರ್ಮವನ್ನು ತ್ಯಾಗ ಮಾಡಬಾರದು ಎಂದು ಭಗವಂತನು ತನ್ನ ಮಾತನ್ನು ಪ್ರಾರಂಭಿಸುತ್ತಾನೆ. ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮವೇ ನಿಜವಾದ ಸನ್ಯಾಸ. ಈ ರೀತಿಯಾಗಿ ಕೆಲಸ ಮಾಡುವವರು ಯಾವುದೇ ಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಈ 18ನೇ ಅಧ್ಯಾಯವು ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಅನುವಾದ: ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಹೃಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಇಲ್ಲಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ಕೇಶಿನಿಷೂದನ, ಹೃಷಿಕೇಶ ಎಂದು ಕರೆಯುತ್ತಿದ್ದಾನೆ. ಕೇಶಿಯು ಒಬ್ಬ ಭಯಂಕರನಾದ ಅಸುರ. ಅವನನ್ನು ಶ್ರೀಕೃಷ್ಣನು ಸಂಹಾರ ಮಾಡಿದನು. ಅರ್ಜುನನ ಮನಸ್ಸಿನಲ್ಲಿ ಇರುವಂತಹ ಸಂದೇಹಗಳು ಈ ಅಸುರರಂತೆಯೇ. ಈ ಸಂದೇಹಗಳನ್ನು ಭಗವಾನ್ ಶ್ರೀಕೃಷ್ಣನು ಪರಿಹರಿಸಲಿ ಎಂದು ಅರ್ಜುನನು ಬಯಸುತ್ತಿದ್ದಾನೆ. ಹಾಗೆಯೇ ಹೃಷಿಕೇಶ ಎಂದರೆ ಇಂದ್ರಿಯಗಳ ಒಡೆಯ. ಹೃಷಿಕ ಎಂದರೆ ಇಂದ್ರಿಯಗಳು, ಈಶ ಎಂದರೆ ಒಡೆಯ. ಭಗವಾನ್ ಶ್ರೀಕೃಷ್ಣನು ನಮ್ಮ ಎಲ್ಲ ಇಂದ್ರಿಯಗಳ ಸ್ವಾಮಿಯಾಗಿದ್ದಾನೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಮಾನಸಿಕ ಶಾಂತಿಯನ್ನು ಪಡೆಯಲು ಭಗವಾನ್ ಶ್ರೀಕೃಷ್ಣನು ನಮಗೆ ನೆರವಾಗಬಲ್ಲ. ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಾನೆ. ತ್ಯಾಗ ಮತ್ತು ಸನ್ಯಾಸ, ಈ ಎರಡರ ನಡುವೆ ಯಾವ ವ್ಯತ್ಯಾಸವಿದೆ ಎಂದು ಅರ್ಜುನನು ಭಗವಂತನಲ್ಲಿ ಕೇಳುತ್ತಿದ್ದಾನೆ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನು ಬಿಟ್ಟು ಬಿಡಬೇಕು. ಇದು ಭಗವದ್ಗೀತೆಯ ಉಪದೇಶ. ಯಾವ ಕರ್ಮಗಳು ನಮಗೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೋ ಅಂತಹ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಿಡಬಾರದು. ಕರ್ಮಗಳಲ್ಲಿ 2 ವಿಧಗಳಿವೆ, ನಿತ್ಯ ಕರ್ಮ ಮತ್ತು ಕಾಮ್ಯಕರ್ಮ. ಶಾಸ್ತ್ರಗಳು ಒಬ್ಬ ವ್ಯಕ್ತಿಯು ಪ್ರತಿದಿನವೂ ಮಾಡಬೇಕಾದಂತಹ ಕರ್ಮಗಳ ಕುರಿತಾಗಿ ತಿಳಿಸುತ್ತವೆ. ಉದಾಹರಣೆಗೆ ಸಂಧ್ಯಾವಂದನೆ. ಪ್ರತಿದಿನವೂ ಮಾಡುವಂತಹ ಈ ಕರ್ಮಗಳನ್ನು ನಿತ್ಯ ಕರ್ಮ ಎಂದು ಕರೆಯುತ್ತಾರೆ. ಯಾವುದೋ ಒಂದು ನಿರ್ದಿಷ್ಟವಾದಂತಹ ಬಯಕೆಯನ್ನು ಈಡೇರಿಸಿಕೊಳ್ಳಲು ಮಾಡುವಂತಹ ಕರ್ಮವು ಕಾಮ್ಯಕರ್ಮ ಎನಿಸಿಕೊಳ್ಳುತ್ತದೆ. ಜೀವನದಲ್ಲಿ ಧನ, ಸಂಪತ್ತು, ಹೆಸರು ಇವುಗಳನ್ನು ಪಡೆಯಲು ಬೇಕಾಗಿ ಮಾಡುವಂತಹ ಕರ್ಮ ಕಾಮ್ಯಕರ್ಮ. ಸನ್ಯಾಸ ಸ್ವೀಕರಿಸಿದ ವ್ಯಕ್ತಿಯು ಕಾಮ್ಯಕರ್ಮಗಳನ್ನು ಬಿಟ್ಟು ಬಿಡುತ್ತಾನೆ ಮತ್ತು ನಿತ್ಯ ಕರ್ಮಗಳನ್ನು ಮಾಡುತ್ತಾನೆ. ತ್ಯಾಗದಲ್ಲಿ ವ್ಯಕ್ತಿಯು ಕಾಮ್ಯಕರ್ಮ ಮತ್ತು ನಿತ್ಯಕರ್ಮ ಎರಡನ್ನೂ ಮಾಡುತ್ತಾನೆ, ಆದರೆ ಅವುಗಳ ಫಲದಲ್ಲಿ ಆಸಕ್ತಿ ಇಟ್ಟುಕೊಂಡಿರುವುದಿಲ್ಲ. ತನ್ನ ಕರ್ಮದ ಫಲವನ್ನು ಆತನು ಬಯಸುವುದಿಲ್ಲ. ಯಾವ ಕರ್ಮವು ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೋ, ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸುತ್ತದೋ, ಈ ಐಹಿಕ ಭವಬಂಧನದಿಂದ ನಮಗೆ ಬಿಡುಗಡೆಯನ್ನು ನೀಡುತ್ತದೋ ಅಂತಹ ಕರ್ಮವನ್ನು ಯಾವತ್ತೂ ಬಿಡಬಾರದು. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪ ಕರ್ಮ ನಾತ್ಯಾಜ್ಯಮಿತಿ ಚಾಪರೇ. ಅನುವಾದ: ಎಲ್ಲ ಬಗೆಯ ಕಾಮ್ಯಕರ್ಮಗಳು ದೋಷಯುಕ್ತ,
ಅವುಗಳನ್ನು ಬಿಟ್ಟು ಬಿಡಬೇಕು ಎಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನೂ ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಬೇರೆ ಬೇರೆ ಜನರ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದಾನೆ. ಕಾಮ್ಯಕರ್ಮಾಚರಣೆಯನ್ನು ಮಾಡುವಂತಹ ವ್ಯಕ್ತಿಯು ಯಜ್ಞಗಳಲ್ಲಿ ಪ್ರಾಣಿವಧೆಯನ್ನು ಮಾಡುವ ಮೂಲಕ ಹಿಂಸೆಯನ್ನು ಮಾಡಿದಂತಾಗುತ್ತದೆ. ಆದ್ದರಿಂದ ಕಾಮ್ಯಕರ್ಮಗಳನ್ನು ಬಿಟ್ಟು ಬಿಡಬೇಕು ಎಂದು ಕೆಲವರು ಹೇಳುತ್ತಾರೆ. ಆದರೆ ಮತ್ತೆ ಕೆಲವರು ಯಜ್ಞ, ದಾನ ಮತ್ತು ತಪಸ್ಸು ಇವುಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಎಂದು ಹೇಳುತ್ತಾರೆ. ಏಕೆಂದರೆ ವೇದಗಳಲ್ಲಿ ತಿಳಿಸಿರುವಂತಹ ಕರ್ಮಗಳನ್ನು ಮಾಡುವುದರಿಂದ ಯಾವ ವ್ಯಕ್ತಿಯೂ ಪಾಪವನ್ನು ಪಡೆಯುವುದಿಲ್ಲ. ಈಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಈ ವಿಷಯವಾಗಿ ತನ್ನ ಅಭಿಪ್ರಾಯವೇನು ಎಂಬುದನ್ನು ತಿಳಿಸುತ್ತಿದ್ದಾನೆ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಅನುವಾದ: ಭರತ ವಂಶದವರಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ಸನ್ಯಾಸವು 3 ಬಗೆಗಳದು ಎಂದು ಹೇಳಿದೆ. ಸನ್ಯಾಸದ ಪ್ರಕ್ರಿಯೆಯನ್ನು ಯಾವ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲಿಸಬೇಕು. ವೇದಗಳು ದೇವೋತ್ತಮ ಪರಮಪುರುಷನೇ ನೀಡಿರುವಂತಹ ಶಾಸನ. ಅರ್ಜುನನ ಮುಂದೆ ಭಗವಾನ್ ಶ್ರೀಕೃಷ್ಣನು ಸ್ವತಃ ನಿಂತಿರುವುದರಿಂದ ಇಲ್ಲಿ ಭಗವಂತನು ಹೇಳುವ ಮಾತನ್ನೇ ಅಂತಿಮ ಎಂದು ತೆಗೆದುಕೊಳ್ಳಬೇಕು. ಯಜ್ಞದಾನ ತಪ ಕರ್ಮ ನಾತ್ಯಾಜ್ಯಂ ಕರ್ಮಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಅನುವಾದ: ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳು ಮಹಾತ್ಮರನ್ನೂ ಸಹ ಪರಿಶುದ್ಧಗೊಳಿಸುತ್ತವೆ. ಯೋಗಿಗಳು ಮಾನವ ಸಮಾಜದ ಒಳಿತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಯಜ್ಞವನ್ನು ಮಾಡುವ ಮೂಲಕ ವ್ಯಕ್ತಿಯು ಇಂದ್ರಿಯ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ದಾನವು ಒಬ್ಬ ವ್ಯಕ್ತಿಯ ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ. ತಪಸ್ಸನ್ನು ಆಚರಿಸುವ ಮೂಲಕ ವ್ಯಕ್ತಿಯು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಅನುವಾದ: ಪಾರ್ಥನೆ, ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಯಜ್ಞಗಳು ಒಬ್ಬ ವ್ಯಕ್ತಿಯನ್ನು ಪರಿಶುದ್ಧಗೊಳಿಸುತ್ತವೆ. ಆದರೂ ಇವುಗಳ ಆಚರಣೆಯಿಂದ ಮನುಷ್ಯನು ಫಲವನ್ನು ನಿರೀಕ್ಷಿಸಬಾರದು. ಎಂದರೆ ಬದುಕಿನಲ್ಲಿ ಲೌಕಿಕ ಪ್ರಗತಿಯನ್ನು ಸಾಧಿಸುವ ಎಲ್ಲ ಯಜ್ಞಗಳನ್ನು ಬಿಟ್ಟು ಬಿಡಬೇಕು. ಆದರೆ ಮನುಷ್ಯನ ಜೀವನವನ್ನು ಪರಿಶುದ್ಧಗೊಳಿಸಿ ಅವನನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುವಂತಹ ಯಜ್ಞಗಳನ್ನು ನಿಲ್ಲಿಸಬಾರದು. ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನೂ ಪ್ರೋತ್ಸಾಹಿಸಬೇಕು. ಭಗವಂತನ ಭಕ್ತಿ ಸೇವೆಗೆ ಕರೆದೊಯ್ಯುವ ಯಾವುದೇ ಕರ್ಮವನ್ನಾದರೂ ಸ್ವೀಕರಿಸಬೇಕೆಂದು ಶ್ರೀಮದ್ ಭಾಗವತದಲ್ಲಿಯೂ ಹೇಳಿದೆ. ಭಗವಂತನ ಭಕ್ತಿ ಸೇವೆಯಲ್ಲಿ ತನಗೆ ನೆರವಾಗುವ ಯಾವುದೇ ಕರ್ಮ, ಯಜ್ಞ ಅಥವಾ ದಾನವನ್ನು ಭಕ್ತನು ಸ್ವೀಕರಿಸಬೇಕು. ನಿಯತಸ್ಯ ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸಾ ಪರಿಕೀರ್ತಿತಃ. ಅನುವಾದ: ವಿಧಿತ ಕರ್ತವ್ಯಗಳನ್ನು ತ್ಯಜಿಸಲೇಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ಭಗವಂತನಿಗಾಗಿ ಆಹಾರವನ್ನು ಸಿದ್ಧ ಮಾಡುವುದು, ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸುವುದು, ಹೀಗೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ನೆರವಾಗುವಂತಹ ಕರ್ಮಗಳನ್ನು ಬಿಟ್ಟು ಬಿಡಬಾರದು. ಸನ್ಯಾಸಿಯು ತನಗಾಗಿ ಅಡಿಗೆ ಮಾಡಿಕೊಳ್ಳುವುದಿಲ್ಲ, ಆದರೆ ಭಗವಂತನಿಗೆ ನೈವೇದ್ಯ ಮಾಡುವುದನ್ನು ಇಲ್ಲಿ ನಿಷೇಧಿಸಿಲ್ಲ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಾಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅನುವಾದ: ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಯಾವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೋ ಆತನು ತಾನು ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು. ಕೆಲಸ ಮಾಡಿ ತನ್ನ ಹಣವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಲು ಆತನು ಪ್ರಯತ್ನಿಸಬೇಕು. ಬೆಳಗ್ಗೆ ಬಹುಬೇಗ ಏಳುವುದರಿಂದ ತನ್ನ ದಿವ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ.
ಆಲಸ್ಯದಿಂದ ಅಥವಾ ಕ್ಲೇಶದಾಯಕವೆಂಬ ಭಾವನೆಯಿಂದ ಇಂತಹ ಕರ್ಮಗಳನ್ನು ಬಿಡಬಾರದು. ಇಂತಹ ತ್ಯಾಗವು ರಾಜಸ ಸ್ವಭಾವದ್ದು. ರಾಜಸ ಕಾರ್ಯದ ಫಲವು ಯಾವಾಗಲೂ ದುಃಖದಾಯಕ. ಈ ರೀತಿಯ ಮನೋಧರ್ಮದಿಂದ ಮನುಷ್ಯನು ಕರ್ಮತ್ಯಾಗವನ್ನು ಮಾಡಿದರೆ ಆ ತ್ಯಾಗದ ಫಲವು ಅವನಿಗೆ ದೊರಕುವುದಿಲ್ಲ. ಸತ್ವಗುಣದಲ್ಲಿ ಮಾಡುವಂತಹ ತ್ಯಾಗದ ಕುರಿತಾಗಿ ಭಗವಾನ್ ಶ್ರೀಕೃಷ್ಣನು ಏನು ಹೇಳುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.